ಸಾರಿಗೆ ಸಂಸ್ಥೆಯ ಸಮಸ್ತ ನೌಕರರುಗಳಿಗೆ ನಮಸ್ಕಾರಗಳು. ನಿನ್ನೆ ಅಂದರೆ 19/2/26 ಭಾಳ ಯಶಸ್ವಿಯಾಗಿ ಬೆಂಗಳೂರು ಚಲೋ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ಜಂಟಿ ಕ್ರಿಯಾ ಸಮಿತಿಯ ಈಗಿನ ಎಲ್ಲ ಪದಾಧಿಕಾರಿಗಳನ್ನು ನಾನು ಮೊದಲನೇದಾಗಿ ಅಭಿನಂದಿಸ್ತೇನೆ. ಯಾಕೆಂತಂತಂದರೆ ಅದಕ್ಕೂ ಮೊದಲು ಬಹುಶಃ ಅದರ ಹಿಂದಿನ ದಿವಸ ಅನಿಸುತ್ತೆ, ಒಬ್ಬ ಆ ಜಂಟಿ ಕ್ರಿಯಾ ಸಮಿತಿಗೆ ಸೇರಿದ್ದ ಒಬ್ಬರು ಆವತ್ತು 4ನೇ ತಾರೀಕಿನ ನಂತರ ನಾವು ಅದನ್ನ ಎಲ್ಲ ಬಂದಿರ್ತಾರೆ, ಅವ್ರ ಮುಂದೆ ಏನು ತೀರ್ಮಾನ ತಗೋತೀವೋ ಗೊತ್ತಿಲ್ಲ, ಅದು ಏನೋ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಹೇಳಕ್ಕೆ ಹೊರಟರು. ಇನ್ನೊಬ್ಬರು 19 ಬಿಟ್ಟು 20ನೇ ತಾರೀಕಿನಿಂದ ಅನಿರ್ದಿಷ್ಟ ಕಾಲ ಬಸ್ಸುಗಳು ನಿಲ್ಲಿಸ್ಬಿಡ್ಬೋದು ಅನ್ನೋ ತೀರ್ಮಾನ ತಗೋಬೋದು ಅನ್ನೋ ರೀತಿಯಲ್ಲಿ ಸಹ ಮಾತನಾಡಿದರು. ಅದನ್ನು ಆಧಾರವಾಗಿ ಇಟ್ಕೊಂಡು ಕೆಲವು ಖಾಸಗಿ ಮತ್ತು ಇದ್ರ ಚಾನಲ್ಗಳು ಎಂತಹ ಐಪ್ ಕ್ರಿಯೇಟ್ ಮಾಡಿದರು ಅಂತಂತಂದರೆ ಸರ್ಕಾರ ಜನ ಎಲ್ಲ ಬೆದರು ಬಿಡಬೇಕು, ಹೆದರ್ಕೊಂಡ್ಬಿಡ್ಬೇಕು ಅಂತಹ ಐಪ್ ಕ್ರಿಯೇಟ್ ಮಾಡಿದರು. ಆ ಒಂದು ಕುದುರೆ ರೇಸ್ ಚಾನಲ್ ಅಂತ ಯಾವುದೋ ಒಂದು ಯಶವಂತಪುರದಲ್ಲಿ ಇದೆ, ಅವರಂತಾರೆ ಮಧ್ಯಾಹ್ನ 3 ಗಂಟೆಯಲ್ಲಿ 1 ಗಂಟೆ ಒಳಗಾಗಿ ಎಲ್ಲರೂ ಮನೆ ಸೇರಿಬಿಡಿ, ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ ಅನ್ನೋ ರೀತಿ ಎಲ್ಲ ಮಾತಾಡ್ತಾರೆ. ನಿಜ ಹೇಳ್ಬೇಕಂತಂತಂದರೆ ರಾಜ್ಯದ ಜನರು ಹೆದರೋದು ಆಮೇಲೆ ಇರಲಿ, ಸರ್ಕಾರದ ಮಂತ್ರಿ ಅದರ ಹಿಂದಿನ ದಿವಸವೇನೇನೇನೆ ಹರಿಬಿರಿನಲ್ಲಿ ಓಡ್ಕೊಂಡು ಬಂದು ಸರ್ಕಾರದ ಒಂದು ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿ ಅದರಲ್ಲಿ ಏನು ಮುಖ್ಯವಾದ 2 ಬೇಡಿಕೆಗಳೇನಿದ್ದವು, 38 ತಿಂಗಳ ಹಿಂಬಾಕಿ ಮತ್ತು 1/1/24 ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋ ಮುಖ್ಯವಾದ ಬೇಡಿಕೆಗಳು. ಅದಕ್ಕೆ ಕೆಲವು ತಿದ್ದುಪಡಿಗಳನ್ನು ಮಾಡಿ ಆವತ್ತು ಹಿಂದಿನ ರಾತ್ರಿನೇ ಅನೌನ್ಸ್ ಮಾಡಿಬಿಡ್ತಾರೆ. ಆಗ ಎಲ್ಲರೂ ಅದು ಬೈಟ್ ತಗೊಳ್ಳೋದು ಅಂತ ಇದೆ. ಆ ಬೈಟ್ ತಗೊಳ್ಳೋದು ಅಂತಂತಂದ್ರೆ ನಮ್ಮ ಅಭಿಪ್ರಾಯವನ್ನು ಆ ಬಗ್ಗೆ ಹೇಳೋದು ಅಂತ. ನಾನು ಅದರ ಹಿಂದಿನ ದಿವಸ ಆ ಹೋರಾಟದಲ್ಲಿ ನಾನು ಭಾಗವಹಿಸ್ತೇನೆ, ನಮ್ಮನ್ನು ಆ ಸಂಚಾಲಕರು ಕರಿಬೇಕು ಇತ್ಯಾದಿ ಎಲ್ಲ ಹೇಳಿದ ಜನ ಆವತ್ತಿನ ರಾತ್ರಿ ಸರ್ಕಾರ ಕೊನೆಗಾದರೂ ಗಜಪ್ರಸವದ ರೀತಿಯಲ್ಲಿ ಏನು ಈ 2 ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ತಿದ್ದುಪಡಿಗಳ ಆಧಾರದ ಮೇಲೆ ಅನೌನ್ಸ್ ಮಾಡಿದರು. ಇದನ್ನು ನಾನು ಸ್ವಾಗತ ಮಾಡಿದೆ. ಈಗ ನಿಜ ಹೇಳ್ಬೇಕಂದ್ರೆ ಎಲ್ಲ ಪೂರ್ಣ ಮಾಡದೆ ಕೆಲವು 2 ಬೇಡಿಕೆಗಳು ಮಾತ್ರ ಅವರು ಅನೌನ್ಸ್ ಮಾಡಿದರು. ಮಿಕ್ಕಿದ್ದು ಮುಖ್ಯವಾದ ಬೇಡಿಕೆ ವೇತನ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ ಅನ್ನೋದು ಮತ್ತು ಹಲವಾರು ಸಣ್ಣ ಪುಟ್ಟ ಬೇಡಿಕೆಗಳಿದ್ವು. ಸಣ್ಣ ಪುಟ್ಟ ಅನ್ನೋಕ್ಕಿಂತಲೂ ಸಾರಿಗೆ ಸಂಸ್ಥೆಯ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಸಾರಿಗೆ ಸಂಸ್ಥೆಯ ನೌಕರರಿಗೆ ಸಂಬಂಧಪಟ್ಟ ನಿಯಮಗಳು ಮತ್ತು ಸವಲತ್ತುಗಳು ಅಮೂಲಾಗ್ರ ಪರಿಷ್ಕರಣೆ ಆಗಬೇಕು ಅನ್ನೋದು ಬೇಡಿಕೆ ನಮ್ಮದಿತ್ತು. ಬೇರೆಯವರು ಇದೇ ರೀತಿಯ ಬೇಡಿಕೆಗಳು ಇಟ್ಟಿದ್ರು. ಆ ವಿಚಾರದಲ್ಲಿ ಚರ್ಚೆ ಆಗಬೇಕು, ಅದು ಬಹಳ ಮುಖ್ಯ. ಅದಕ್ಕಾಗಿ ನಾಳಿನ ಕಾರ್ಯಕ್ರಮವನ್ನು ವಿಜಯೋತ್ಸವದ ರೀತಿಯಲ್ಲಿ ಆಚರಣೆ ಮಾಡಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಯಾರಾದರೂ ಬಂದರೆ ವೇತನದ ಪ್ರಮಾಣವನ್ನು ಜಾಸ್ತಿ ಅಂತಂದರೆ ಇವತ್ತು ಒಂದು ಮಾತಿದೆ, ಸರ್ಕಾರಿ ನೌಕರರಿಗಿಂತ ನಮಗೆ ಸುಮಾರು 40% ಡಿಫ್ರೆನ್ಸ್ ಇದೆ ಅಂತ ಒಂದು ಮಾತಿದೆ. ಆಯಿತು, ಇವೆರಡನ್ನೂ ಏನೋ ಒಂದು ಒಪ್ಕೋತೀವಿ ನಾವು. ಆ ಸರ್ಕಾರಿ ನೌಕರರಿಗೆ ನಾನು ಒಂದು ಪಟ್ಟು ಹೆಚ್ಚು ಅನ್ನೋ ರೀತಿಯಲ್ಲಿ 40% ಹೆಚ್ಚಳ ಮಾಡಿ ಅನ್ನೋ ಒಂದು ಬೇಡಿಕೆ ಇಟ್ಟಿದ್ದಿದ್ರೆ ವಿಜಯೋತ್ಸವಾಚರಣೆ ಮಾಡಿ ಆಗ ನೌಕರರ ಮುಂದೆ ಆ ಬಗ್ಗೆ ತೀವ್ರವಾಗಿ ಮಾತನಾಡಬೇಕಾಗಿತ್ತು, ತೀರ್ಮಾನ ಮಾಡಬೇಕಾಗಿತ್ತು. ಅದು ಆಗಲಿಲ್ಲ. ಬದಲಾಗಿ ನಾನು ಬೆಳಗ್ಗೆ ಕೇಳ್ತೀನಿ, ಎಲ್ಲರೂ 26ನೇ ಏಪ್ರಿಲ್ನಿಂದ ವೇತನ ಪರಿಷ್ಕರಣೆ ಅನ್ನೋ ವಿಚಾರ ಆಗಿರಲಿ ಅಥವಾ 26 ತಿಂಗಳ ಹಿಂಬಾಕಿ ಕೊಡ್ತೀವಿ ಅನ್ನೋದನ್ನಾಗಲಿ ಖಡ್ಡವಾಗಿ ವಿರೋಧಿಸಿ ಯಾವುದೇ ಕಾರಣಕ್ಕೂ ನಾವು ₹1 ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದು ನೋಡಿ ಓಹೋ ಪರಿಸ್ಥಿತಿ ವ್ಯತಿರಿಕ್ತವಾಗಿದೆ, ಈ ಸಂದರ್ಭದಲ್ಲಿ ನಾವು ಹೋಗೋದು ಬೇಡ ಅಂತ ಹೇಳ್ಕೊಂಡು ಆ ಕಾರ್ಯಕ್ರಮದಲ್ಲಿ ನಾನು ಹಾಜರಾಗೋದನ್ನು ತಡಿಬೇಕಾಗಿ ಬಂತು. ನಾನು ಹೇಳ್ತೇನೆ, ಈಗ ರಾಮಲಿಂಗಾರೆಡ್ಡಿ ಏನು ಸಾರಿಗೆ ಮಂತ್ರಿಗಳಿದ್ದಾರೆ ಆತ ಪುಕ್ಕಲು. ನಿಜ ಹೇಳ್ಬೇಕಂತಂದರೆ 13ನೇ ತಾರೀಕು ಡಿಸೆಂಬರ್ನಲ್ಲಿ ಏನು ಮಾತುಕತೆ ಆಯಿತು ಅದು ಆಲ್ಮೋಸ್ಟ್ ಫೈನಲ್.
ಆವತ್ತೇ ಸಾಯಂಕಾಲ ಏನಾದರೂ ಒಂದು ಅವ್ರದ್ದು ಪ್ರಕಟಣೆ ಮಾಡ್ಬೋದಾಗಿತ್ತು. ಅದಕ್ಕೆ ಇನ್ನೊಂದು ತಿಂಗಳು 1.5 ತಿಂಗಳು ಸತ್ತಾಯಿಸಿ ಆಮೇಲೆ ಇವರು ಅವರು ಸುಬ್ರಾಯ್ ತೀರ್ಕೊಂಡ್ಮೇಲೆ ಇನ್ನೊಂದು ಕಾರ್ಯಕ್ರಮ ಅನೌನ್ಸ್ ಮಾಡಿದ್ಮೇಲೆ ಆ ಕಾರ್ಯಕ್ರಮ ಬೆಳಗ್ಗೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಎಲ್ಲ ಟಿ ವಿಗಳು ಏನಾದರೂ ಮಾಡಿ ರಾಜ್ಯದಲ್ಲಿ ಒಂದು ಅರಾಜಕತೆ ಸೃಷ್ಟಿ ಮಾಡಿಬಿಡ್ಬೇಕು, ಅನಿರ್ದಿಷ್ಟ ಬಂದ್ ಮಾಡಿಬಿಡ್ಬೇಕು, ಜನರೆಲ್ಲ ಮನೆಯಲ್ಲಿ ಸೇರ್ಕೊಂಡು ಮಾಡಿಬಿಡ್ಬೇಕು ಅಂತ ಹೇಳಿ ಆ ಚಾನಲ್ಗಳೆಲ್ಲ ಕುಣಿದಾಡ್ತಾ ಇರೋ ಕಾಲದಲ್ಲಿ ಅದಕ್ಕೆ ಅದ್ರ ಖಂಡಿತ ಅನೌನ್ಸ್ ಮಾಡಿದ್ದಾರೆ ಅಂತಂದರೆ ನಾನು ಹೇಳ್ತೇನೆ, ಇಲ್ಲ, ಜವಾಬ್ದಾರಿಯಿಂದ ಮಂತ್ರಿ ನಡ್ಕೋಬೇಕಾಗಿತ್ತು. ಅಕಸ್ಮಾತು ಅವರು ಅನೌನ್ಸ್ ಮಾಡಬೇಕು ಅನ್ನೋದು ತೀರ್ಮಾನ ಮಾಡಿದರೆ ಎಷ್ಟು ಪ್ರಮಾಣದ ಇದು ಹೆಚ್ಚಳ ಕೊಡ್ತೀವಿ ಅನ್ನೋದನ್ನು ಹೇಳಬೇಕಾಗಿತ್ತು. ಅದಕ್ಕಾಗಿ ಮತ್ತಿನ್ನೊಂದು ಸಾರಿಗೆ ಕರಿತೇವೆ ಅಂತ ಅನ್ನೋದು. ಇಲ್ಲಿ ಕರೆದ್ರೆ ಈ ವಿಚಾರದಲ್ಲಾದ್ರೂ ಅಕಸ್ಮಾತು 26 ತಿಂಗಳು ಮತ್ತು 25ನೇ ಏಪ್ರಿಲ್ನಿಂದ ಪರಿಷ್ಕರಣೆ ಅನ್ನೋ ಒಂದು ಅಸಮಾಧಾನ ಕ್ರಿಯೇಟ್ ಆಗಿದೆ. ಅದಕ್ಕೆ ಪರಿಹಾರ ಆಗುವಾಗ ಒಂದು 40% ಹೆಚ್ಚಳ ಮಾಡಲಿ, ಕಷ್ಟ ಏನಲ್ಲ. ಶಕ್ತಿ ಯೋಜನೆ ಯಶಸ್ವಿ ಆಗಿರೋ ಸಂದರ್ಭದಲ್ಲಿ ಮನಸ್ಸು ಮಾಡಿದರೆ ಸರ್ಕಾರ ಸ್ಪಷ್ಟವಾಗಿ 40% ಕೊಡ್ಬೋದು. ನಾವು ಸರ್ಕಾರಿ ನೌಕರರಿಗಿನ್ನ ಕಡಿಮೆ ಇದೆ ಅಂತ ಕೆಲವೊಂದು ಗುಂಪಿನವರು ಏನು ಗೋಳಾಡ್ತಿದ್ದಾರೆ, ಅದಕ್ಕೊಂದು ಪರಿಹಾರ ಸಿಗುತ್ತೆ. ನೌಕರರು ಸಹ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಕಡಿಮೆ ಸಂಬಳ ಬರ್ತಿದೆ, ಶ್ರಮ ಜಾಸ್ತಿ ಇದೆ, ನಮಗೆ ಕಿರುಕುಳ ಇದೆ, ಇತ್ಯಾದಿ ಏನು ತೋಡ್ಕೊತಿದ್ದಾರೆ, ಅದಕ್ಕೆಲ್ಲ ಜವಾಬ್ದಾರಿಯುತ ಸರ್ಕಾರ ಪರಿಹಾರ ಕೊಡಬೇಕಾದ್ದು ಹೊಣೆಗಾರಿಕೆ. ಇಮ್ಮಿಡಿಯೇಟ್ ಆಗೋರು ಏನು 57ನೇ ಇಸ್ವಿಯಿಂದನೂ ಸಾರಿಗೆ ನೌಕರರ ಹಿತಕ್ಕಾಗಿ 10 ಹಲವು ಸವಲತ್ತುಗಳನ್ನ ಕೊಟ್ಟಿದ್ದರು. ಆ ಸವಲತ್ತುಗಳನ್ನೆಲ್ಲನೂ 95ನೇ ಇಸ್ವಿನಲ್ಲಿ ಒಂದು ಒಪ್ಪಂದ ಆಯಿತು ಅಂತ ಹೇಳ್ಕೊಳ್ತಾರಲ್ಲ, ಆವತ್ತು ಅದಕ್ಕೇನು ಇದ್ರದ್ದು ಕ್ಲಾಸ್ ಅದನ್ನು ರದ್ದು ಮಾಡಿದ್ದು, ಅಂದರೆ ಇಂದಿನ ಒಂದು ಇವು ಮುಂದುವರಿಬೇಕಾಗಿಲ್ಲ ಅನ್ನುವಂತಹ ಒಂದು ಆಗಿತ್ತು. ಅದೆಲ್ಲ ಪರಿಹಾರ ಆಗೋ ರೀತಿಯಲ್ಲಿ ಅದು ಸೇವಿಂಗ್ ಕ್ಲಾಸಸ್ ಅನ್ನೋದು ಏನು ಮುಂದುವರಿಬೇಕು, ಏನು ಸವಲತ್ತುಗಳನ್ನೆಲ್ಲ ಪರಿಷ್ಕರಣೆ ಮಾಡಬೇಕು, ನಿಯಮಗಳು ಸಹ ಅಮೂಲಾಗ್ರವಾಗಿ ಪರಿಷ್ಕರಣೆ ಆಗಬೇಕು. ಆಗಷ್ಟೇ ಸಾರಿಗೆ ಸಂಸ್ಥೆಯ ನೌಕರರು ಸಮಾಧಾನದಿಂದ ಉತ್ಸಾಹದಿಂದ ಸಾರಿಗೆ ಸೇವೆಯನ್ನು ಬಹಳ ಪ್ರಾಮಾಣಿಕವಾಗಿ ಮುಂದುವರಿಸುವ, ರಾಜ್ಯ ಸರ್ಕಾರದ ಕಿರೀಟಕ್ಕೆ ಇನ್ನೊಂದು ಗರಿಯನ್ನು ಸಿಕ್ಕಿಸುವ ಒಂದು ಪ್ರಾಮಾಣಿಕ ಯತ್ನ ಮಾಡಲಿಕ್ಕೆ ಆಗ್ತದೆ. ಈ ಆಡಳಿತ ವರ್ಗ ಮತ್ತು ಕಾರ್ಮಿಕ ವರ್ಗ ಒಂದು ರಥದ 2 ಚಕ್ರಗಳಂತ ಹೋಗ್ಬೇಕ್ರಿ. ಎಷ್ಟು ದಿವಸ ನಾವು ಅಧಿಕಾರಿಗಳನ್ನು ಸರ್ಕಾರವನ್ನು ಟೀಕೆ ಮಾಡಿಕೊಂಡೆ ಅವರಿಂದ ಅನುಕೂಲ ಪಡ್ಕೊಳ್ಳೋಕ್ಕಾಗತ್ತೆ? ಆಗೋದಿಲ್ಲ. ಅದೇ ರೀತಿ ಎಷ್ಟು ದಿವಸ ನೌಕರದ್ದು ಭಾಳ ಕೊಯ್ದು ನೀವು ಸಂಸ್ಥೆ ನಡೆಸ್ತೀರಿ. ಇದಕ್ಕೆ ಆಡಳಿತ ಅನ್ನೋದಿಲ್ಲ. ನೌಕರು ತಪ್ಪು ಮಾಡಿದರೆ ಬೆನ್ನುಗೆ ಹೊಡಿಬೋದು, ಕೆಲಸ ಚೆನ್ನಾಗಿ ಮಾಡಿದ್ರೆ ಬೆನ್ನು ತಟ್ಟಬಹುದು. ಅದು ಬಿಟ್ಬಿಟ್ಟು ಹೊಟ್ಟೆಗೆ ಹೊಡೆಯೋದೇನೇನೆ, ಹೊಟ್ಟೆಗೆ ಇಲ್ದಂಗೆ ಮಾಡೋದೇನೇನೆ ಆಡಳಿತ ಅಂತ ಭಾವಿಸಿರೋದಾದರೆ ಅದು ಬಹಳ ತಪ್ಪು. ಏನೇ ಆಗಲಿ, ಸಾರಿಗೆ ಸಂಸ್ಥೆಯ ಜಂಟಿ ಕ್ರಿಯಾ ಸಮಿತಿಯವರು ಬಹಳ ಜವಾಬ್ದಾರಿಯ ತೀರ್ಮಾನ ತಗೊಂಡ್ರು. ಏನು ಹೇಳ್ತಿದ್ದಿದ್ದು ಅಂದರೆ, ಸಾವಿರಾರು ಜನ ಬಂದಿರ್ತಾರೆ, ಅವರೆದುರು ತೀರ್ಮಾನ ಮಾಡ್ತೀವಿ, ಮುಂದಕ್ಕೇನು ಹೋರಾಟ ಅಂದ್ಬಿಟ್ಟು ಹಂಗೆಲ್ಲ ಪೊಂಗ್ತಾ ಇದ್ದವರು ಬಾಯಿ ಮುಚ್ಕೊಳ್ಳೋ ರೀತಿಯಲ್ಲಿ ಆ ನಾಯಕರುಗಳನ್ನ ಸಪ್ರೇಟಾಗಿ ಬೇರೆ ಕಡೆ ಸೇರಿ ಒಂದು ಬಹಳ ವಯಸ್ಸು ತೀರ್ಮಾನ ತಗೊಂಡಿದ್ದಾರೆ. ಹೌದು, ನಿಜ ಹೇಳಬೇಕು ಅಂದರೆ 19ನೇ ತಾರೀಕು ಬೆಂಗಳೂರು ಚಲೋ ಅನ್ನೋ ಕಾರ್ಯಕ್ರಮವನ್ನು ಆಯೋಜಿಸದೆ ಹೋಗಿದ್ದಿದ್ರೆ ಈ ಸರ್ಕಾರದ ಜಡಭರತರು ಬಹುಶಃ ಅನೌನ್ಸ್ ಮಾಡ್ತಿರಲಿಲ್ಲ. ಈಗ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಧಾರಾಳವಾಗಿ ವೇತನ ಹೆಚ್ಚಳ ಮಾಡಬೇಕು, ಆಮೇಲೆ ನಿಯಮಗಳ ಪರಿಷ್ಕರಣೆ ಆಗಬೇಕು ಮತ್ತು ಸವಲತ್ತುಗಳ ಪರಿಷ್ಕರಣೆ ಆಗಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಸರ್ಕಾರದ ಮುಂದೆ ಒತ್ತಡ ಇರಬೇಕಾ ಅಥವಾ ಕನ್ವಿನ್ಸ್ ಮಾಡಬೇಕಾ, ಈ ಎರಡರಲ್ಲೂ ತೀರ್ಮಾನ ಮಾಡೋಣ. ಬೇಕೋ ಬೇಡವೋ ಅನಂತ ಸುಬ್ಬರಾವ್ ಅವರ ಒಂದು ಇದಕ್ಕೆ ನೆಮ್ಮದಿ ಬರೋ ರೀತಿಯಲ್ಲಿ ನಿನ್ನೆ ರಾಜ್ಯದಲ್ಲಿ ಬಸ್ಸು ಮುಷ್ಕರ ಆಗದ ರೀತಿಯಲ್ಲಿ ಅಲ್ಲಿ ಕೆಲವರು ಕೂಗಾಡಿದವರಿಗೆ ಸಮಾಧಾನ ಮಾಡಿ ವಾಪಸ್ ಕಳಿಸಿದ ಆ ಒಂದು ಜವಾಬ್ದಾರಿಗೆ, ಆ ಹೊಣೆಗಾರಿಕೆಗೆ, ಆ ವಿವೇಚನೆಗೆ ನಾನು 100 ಸಾಲ ಮಾಡ್ತೇನೆ. ನಮಸ್ಕಾರ.